ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮುಂಬೈನ ಜೈನಾಬ್ ಖಾನ್. 2007ರಲ್ಲಿ ಒಂದು ಸತ್ಸಂಗದಲ್ಲಿ ನನಗೆ ಶ್ರೀ ಅಮ್ಮ ಭಗವಾನರ ಪರಿಚಯವಾಯಿತು. ಆ ಸಮಯದಲ್ಲಿ ತೀವ್ರ ಖಿನ್ನತೆಯಲ್ಲಿದ್ದೆ. ನನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಹುಟ್ಟಿನಿಂದಲೇ ನಡೆಯಲು ಸಾಧ್ಯವಾಗದೆ ಹೋರಾಡುತ್ತಿದ್ದ ನನ್ನ ಮಗ ಸಾಹಿಲ್ನ ಸುತ್ತಲೇ ಸುತ್ತುತ್ತಿತ್ತು. ಆಗ ನನ್ನ ಹೃದಯದ ಏಕಮಾತ್ರ ಪ್ರಾರ್ಥನೆ ಅವನ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿತ್ತು. ಅನಿರೀಕ್ಷಿತವಾಗಿ ದೊರಕಿದ ಶ್ರೀ ಭಗವಾನರ ಮೊದಲ ದರ್ಶನದ ವೇಳೆ ನಾನು ಪರಿವರ್ತನೆಗಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸಿದೆ. ಶ್ರೀ ಭಗವಾನರನ್ನು ನೋಡುತ್ತಿದ್ದಂತೆಯೇ ಅಪಾರ ಆನಂದವು ನನ್ನ ಅಸ್ತಿತ್ವವನ್ನೆಲ್ಲ ಆವರಿಸಿತು. ಅದು ನನ್ನ ಜೀವನದ ತಿರುವು ಆಗಿತ್ತು. ದೈವಿಕ ಅನುಗ್ರಹದಿಂದ ತುಂಬಿದ ಹೊಸ ಜೀವನದ ಆರಂಭವಾಯಿತು. ದರ್ಶನದಿಂದ ಹಿಂತಿರುಗಿದ ನಂತರ ಸೇವೆ ಎನ್ನುವುದು ನನ್ನ ಅಂತರಂಗದ ಸಹಜ ಕರೆಯಾಗಿತ್ತು. ಶ್ರೀ ಭಗವಾನರು ಹೇಳುವಂತೆ ಸೇವೆಯು ನಮ್ಮ ಸ್ಥಿತಿಯನ್ನು ಮತ್ತು ಪ್ರೋಗ್ರಾಂಗಳನ್ನು ಬದಲಿಸುತ್ತದೆ. ನಾನು ಅದನ್ನೇ ಅನುಭವಿಸಿದೆ. ನನ್ನ ಮಗನ ಬಗ್ಗೆ ಇರುವ ಅತಿಯಾದ ಚಿಂತನೆ ನಿಧಾನವಾಗಿ ಶಮನವಾಯಿತು. ಶ್ರೀ ಭಗವಾನರ ಮೇಲಿನ ಶರಣಾಗತಿ ದಿನದಿಂದ ದಿನಕ್ಕೆ ಹೆಚ್ಚಿತು. ಸಾಧ್ಯವಾದಾಗಲೆಲ್ಲ ನಾನು ಶ್ರೀ ಅಮ್ಮ ಭಗವಾನರ ದರ್ಶನ ಪಡೆಯುತ್ತಿದ್ದೆ. ಪ್ರತಿಯೊಂದು ದರ್ಶನದ ನಂತರ ನನ್ನ ಮಗನ ವರ್ತನೆಯಲ್ಲಿ ಗಮನಾರ್ಹ ಬದಲಾವಣೆಗಳು ಕಾಣಿಸುತ್ತಿದ್ದವು. ನಾನು ನಿಯಮಿತವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಅವುಗಳೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸಿಕೊಂಡೆ. ನಿಧಾನವಾಗಿ ನನ್ನೊಳಗೆ ಅದ್ಭುತ ಆಂತರಿಕ ಪರಿವರ್ತನೆಗಳು ಕಾಣಿಸಿಕೊಳ್ಳತೊಡಗಿದವು. ನನ್ನ ಆಂತರಿಕ ಪ್ರಪಂಚವು ಅಚೇತನ ಸ್ಥಿತಿಯಿಂದ ಪೂರ್ಣ ಚೇತನ ಸ್ಥಿತಿಗೆ ಬದಲಾಯಿತು. ಮನಸ್ಸಿನ ನಿರಂತರ ವಟಗುಟ್ಟುವಿಕೆ ಕಡಿಮೆಯಾಯಿತು. ನನ್ನ ನೋವುಗಳು ಮತ್ತು ಅವುಗಳ ಸುತ್ತ ನಾನು ಸೃಷ್ಟಿಸಿದ ಕಥೆಗಳ ಬಗ್ಗೆ ಹೆಚ್ಚು ಅರಿವು ಮೂಡಿತು. ನನ್ನ ಮೇಲೆ ಹಾಗೂ ಇತರರ ಮೇಲೆ ತೀರ್ಪು ನೀಡುವಿಕೆಯ ಪ್ರವೃತ್ತಿ ನಿಧಾನವಾಗಿ ಕಡಿಮೆಯಾಯಿತು. ಎಲ್ಲರೂ ಅವರವರ ಸ್ಥಾನದಲ್ಲಿ ಸರಿ ಮತ್ತು ಅವರ ನಿಬಂಧನೆಗಳೇ ಅವರನ್ನು ನಿಯಂತ್ರಿಸುತ್ತಿದೆ ಎಂಬುದನ್ನು ಅರಿತೆ. ಇಂದು ನನ್ನ ಸ್ಥಿತಿ ಸಾಕ್ಷಿಭಾವದ ಚೈತನ್ಯವಾಗಿದೆ. ಪ್ರತಿಯೊಂದು ಆಲೋಚನೆ ಮತ್ತು ಭಾವನೆ ಉದಯಿಸಿ ಲಯವಾಗುತ್ತಿರುವುದು ನನಗೆ ಅರಿವಾಗುತ್ತಿದೆ. ಆಳವಾದ ಶಾಂತಿಯು ನನ್ನೊಳಗೆ ನೆಲೆಸಿದೆ. ಸಂಘರ್ಷಗಳು ಕಡಿಮೆಯಾಗಿವೆ. ನನ್ನ ಆಲೋಚನೆಗಳಲ್ಲಿ ಹೆಚ್ಚಿನ ಸ್ಪಷ್ಟತೆ ಮೂಡಿದೆ. ನಾನು ಆಳವಾದ ಶಾಂತಿಯ ರೂಪದಲ್ಲಿ ಉತ್ತುಂಗ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇನೆ. ನನ್ನೊಳಗೆ ಬಹಳ ಆನಂದವಿದ್ದು ಸಂತೋಷದ ಅಲೆಗಳು ಇದ್ದಕ್ಕಿದ್ದಂತೆ ಉದ್ಭವಿಸುತ್ತಿವೆ. ಶ್ರೀ ಭಗವಾನರು ಹೇಳುವಂತೆ ಮುಕ್ತಿಯು ಒಂದು ಪ್ರಯಾಣ ಮತ್ತು ನಾನು ಈ ಪ್ರಯಾಣದ ಪ್ರತಿ ಕ್ಷಣವನ್ನು ಆನಂದಿಸುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನನ್ನ ಜೀವನವನ್ನು ಹೆಚ್ಚು ಉದ್ದೇಶಪೂರ್ವಕವನ್ನಾಗಿಸಿ ಹೊಸ ಅರ್ಥ ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.